ಹಂಗೆ ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀವಿ ನಾವು. ನಮ್ಮ ಬ್ಯಾಕ್ ಬೆಂಚರ್ಸ್ ತರ. ಇರೋವರೆಗೂ RCB ಅಲ್ಲ, ಸತ್ರುನು RCBನೇ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆಯ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಏನಂತಪ್ಪ ಅಂದ್ರೆ, ಇವತ್ತು RCB ವರ್ಸಸ್ CSK ಮ್ಯಾಚ್ ಇದೆ. ಅದಕ್ಕೋಸ್ಕರ ರೈಟ್ ಫಾರ್ ಬೋಲ್ಡ್ ಅಂತ ಒಂದು ಇವೆಂಟ್ ಮಾಡ್ತಾ ಇದೀವಿ. ಸೊ ಸಪೋರ್ಟ್ ಮಾಡ್ತಿರೋರು ಬಿಗ್ FM ಹಾಗೂ ಗಂಧದ ಗುಡಿ ಫೌಂಡೇಶನ್ ಅವರು. ಸೊ ಮೇನ್ ಬಂದು ನಮ್ಮ ಟೀಮ್ RCB ಅವರು. ಸೊ ನಮ್ಮ ಟೀಮ್ RCB ಫ್ಯಾನ್ಸ್ ಎಲ್ಲ ಸೇರ್ಕೊಂಡು ನಾವು ಮಾಡ್ತಾ ಇರೋವಂಥದ್ದು. ಅನ್ಕೋಬಹುದು ಇವನೇನಪ್ಪ ಬೈಕ್ ರ್ಯಾಲಿ ಅನ್ಬಿಟ್ಟು ಕಾರಲ್ಲಿ ಹೋಗ್ತಾವನೆ ಅಂತ. ಅದೇ ಸರ್ಪ್ರೈಸ್ ಗೈಸ್. ಇವಾಗ ನಾನು ಯಾವ ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೂಪರ್ ಎಕ್ಸೈಟೆಡ್. ಇವಾಗ ನಾವು ಕಿಚನ್ ಹತ್ರ ಬಂದ್ವಿ, ಹೈ ಕಿಚನ್ ಹತ್ರ. ಸೊ ಇದು ನಮ್ಮ ರೆಗ್ಯುಲರ್ ಆಗಿ ಊಟ ಮಾಡೋ ಜಾಗ, ನಮ್ಮ ಅಡ್ಡ ಅಂತ ಅನ್ಕೋಬಹುದು. ಸೊ ಇಲ್ಲಿ ಏನಂತ ಹೇಳಿದ್ರೆ, ನಾವು ಇವತ್ತು ನಮ್ಮ ಬ್ರದರ್ ಹತ್ರ ಗಾಡಿ ಇಸ್ಕೊಂಡು ಹೋಗ್ತಾ ಇದ್ದೀನಲ್ಲ, ಯಾವ ಗಾಡಿ ಅಂತ ನೋಡ್ಬೇಕಾ? Z900 ಅಲ್ಲಿದ್ದಾನೆ, ಮ್ಯಾಡಿನೂ ಇದ್ದಾನೆ ನಮ್ಮ ಜೊತೆ. ವಾವ್, ಹಂಗೆ ಗಾಡಿ ವಾ. ಇವತ್ತು ಇದೇ ಗಾಡೀಲಿ ನಾವು ರ್ಯಾಲಿಗೆ ಹೋಗ್ತಾ ಇರೋದು. ರ್ಯಾಲಿಲಿ ಫುಲ್ಲು ಕತ್ತರಿಸೋಣ. ಸೊ ಏನಂದರೆ ಲೇಟ್ ಆಗಿಬಿಟ್ಟಿದೆ, ಬನ್ನಿ ಹೋಗೋಣ ಆದಷ್ಟು ಬೇಗ ಹೋಗಿ ಯಾವ ರೀತಿ ರ್ಯಾಲಿ ಆಗುತ್ತೆ ಅನ್ನೋ ತೋರಿಸ್ತೀನಿ. ರೆಕಾರ್ಡ್ ಮಾಡೋರು ಯಾರಿಲ್ಲ, ಏನು ಸಿಗುತ್ತೆ ಅದನ್ನು ತೋರಿಸ್ಬೇಕಷ್ಟೇ. ಯಾವ ಥರ ಇದೆ Z900, ಎಲ್ಲರ ರಿಯಾಕ್ಷನ್ ಯಾವ ಥರ ಇರುತ್ತೆ ನೋಡೋಣ. ವಾ, ಡ್ರೀಮ್ ಗಾಡಿ. ಅವರೆಲ್ಲ ಬೈದ್ಬಿಡ್ತಾರೆ, ಅದಕ್ಕೋಸ್ಕರ ಲೇವ್ ಮಾಡ್ತಾರೆ ಅಷ್ಟೇ. ಸರಿ ಬನ್ನಿ, ಗಾಡಿ ಎತ್ಕೊಂಡು ಹೋಗೋಣ. ಫಸ್ಟ್ ಏನಾದರೂ ಲೈಟಾಗಿ ತಿನ್ಕೊಂಡು ಆಮೇಲೆ ಹೋಗೋಣ. ಫೈನಲಿ ನಾವು ಬಂದಿರೋದು RCB ಬಾರ್ ಆ್ಯಂಡ್ ಕೆಫೆ ಹತ್ರ. RCB ಬಾರ್ ಆ್ಯಂಡ್ ಕೆಫೆ ಹತ್ರ ಯಾವ ಥರ ಇದೆ ನೋಡಿ, ನಮ್ಮ ಟೀಮ್ RCB. ಏನೋ ಲೇಟಾಗಿ ಬಂದಿದ್ಯಲ್ಲೋ, ಬೇಗ ಬಾರೋ ಅಂದ್ರೆ ಎಲ್ಲದರಲ್ಲೂ ಲೇಟ್ ಅಲ್ಲ ನೀನು. ಹಂಗೆ ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀವಿ ನಾವು. ನಮ್ಮ ಬ್ಯಾಕ್ ಬೆಂಚರ್ಸ್ ತರ. ರಾಜ್ಯ ಅಂದ್ರೆ ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ. ಹುಟ್ಟಿದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ. ನಾವು ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದೇ ಬೇಕಾಗಿಲ್ಲ, ಇವಾಗ ವೈರಲ್ ಆಗ್ತಾ ಇದಾರೆ ತುಂಬಾ. ಸೊ ಓವರ್ ಟು ಸುಜಿತ್. ದಿಲ್ಲಿ ಎಲ್ಲಮ್ಮ, ದಿಲ್ಲಿನ ಸ್ಟೇಡಿಯಂ ಇಂದ ಆಚೆ ಹಾಕಿದ್ದೀವಿ. ಸೊ ನಾವು ನಿನ್ನೆ ನಮ್ಮ ಟೀಮ್ RCB ವತಿಯಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು, RCB ಹೆಸರಲ್ಲಿ ಒಂದು ಒಳ್ಳೆ ಅರ್ಚನೆ ಮಾಡಿಸ್ಕೊಂಡು, ಒಂದು ದೇವರ ಹತ್ರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡು ಬಂದಿದ್ದೀವಿ. ನಮ್ದೊಂದು ಸ್ಲೋಗನ್ ಇದೆ, ಇರೋವರೆಗೂ RCB ಅಲ್ಲ, ಸತ್ರುನು RCBನೇ. ಬತ್ತಿರೋವರೆಗೂ ಮಾತ್ರ RCB ಅಲ್ಲ, ಸತ್ರುನು RCBನೇ. ಜೈ RCB. ಯಾರ ಫ್ಯಾನ್ಸ್ ಗೋಲಾಕಾರವಾಗಿ ಈ ಥರ ಬೆಳ್ಕೊಂಡು ಹೋಗಿರುತ್ತೋ, ಒಂದು ಆಲದ ಮರದ ರೀತಿಯಲ್ಲಿ ಅವರ ಪ್ರತಿ ಹೆಜ್ಜೆನೂ ಗೆಲುವಿನ ಹಾದಿ ಕಡೆನೇ ಹೋಗುತ್ತೆ, ಆಯ್ತಾ? ಏನು ಮಾಡ್ತೀನೋ ಗೊತ್ತಿರೋ, ನಾನು ಆ ಥರ ಅಂತೂ ಮಾತಾಡೋದು ಕಲಿಯಬೇಕು, ಆ ಥರ ಮಾತಾಡೋದು ಕಲೀಲೇಬೇಕು. ಈ ಥರ ಎಲ್ಲ ಮಾತಾಡ್ಬಿಟ್ರೆ ನನ್ನ ನೆಕ್ಸ್ಟ್ ಲೆವೆಲ್ಲು. ಗೈಸ್, ಇವತ್ತು CSK RCB ಮೇಲೆ RCB ಗೆಲ್ಲುತ್ತೆ. ನಮ್ಮ ಸುಜಿನ್ ಗೌಡ್ರು ಇದ್ದಾರಲ್ಲ, ಪಕ್ಕ ಪಾರ್ಟಿ ಕೊಡ್ಸಿರೋ. RCB ಬಾರ್ ಆ್ಯಂಡ್ ಕೆಫೆ ಇದೆಯಲ್ಲ, ಹಾಕಿದ್ರು ಬ್ಲೇಡು ಜಲ್ಲಿ ಬಾಗೂರು ಅಷ್ಟೇ ತಾನೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಪಾರ್ಟಿ
ಗೈಸ್ ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ಆರ್ ಜೆ ಪ್ರದೀಪ್ ಅವರು. ಸೊ ಈ ಈವೆಂಟ್ಗೆ ಮುಖ್ಯ ಕಾರಣನೇ ಇವರು ಕೊಟ್ಟಿದ್ದು ಪ್ರೋತ್ಸಾಹನೇ ನಾವು ಇಲ್ಲಿಗೋಸ್ಕರ ಬಂದು ಇಷ್ಟೆಲ್ಲ ಮಾಡಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಗೆದ್ಬಿಟ್ರೆ ಸರ್ ಹಬ್ಬ ಅನ್ಕೊಳ್ಳಿ. ಗೆದ್ರೆ ಕಪ್ ಗೆದ್ದಂಗೆ ನಮಗೆ. ಹೌದು, ಅದೇ ಮೇನ್ ಖುಷಿ. ನಮ್ ಕಪ್ ಗೆಲ್ಲೋದಕ್ಕಿಂತ ಈ ಮ್ಯಾಚ್ ಗೆಲ್ಬೇಕಷ್ಟೇ, ಅದು ಇಂಪಾರ್ಟೆಂಟ್. ಈ ಮ್ಯಾಚ್ ಗೆದ್ರೆ ಕಪ್ ಗೆದ್ರು ಅಂತ ನಮ್ಗೆ ಒಂಥರ ಅದೇ ಕಪ್ ಇದ್ದಂಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ತುಂಬಾ ಇಷ್ಟ ಆಯ್ತು. ನೀವು ಇಷ್ಟೊತ್ತಲ್ಲಿ ಬೇಗ ಬಂದಿದ್ದೀರಾ. ಇದೇ ತರ ನಾವು ಫೈನಲ್ಗೆ ಪ್ಲಾನ್ ಇಟ್ಕೊಂಡಿದ್ವಿ. ಫೈನಲ್ಗೆ ಹೋದಾಗ ನಾವು ಇದೇ ತರ ಒಂದು ಮತ್ತೆ ಪ್ಲಾನ್ ಮಾಡೋಣ. ಖಂಡಿತವಾಗಿ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡೋಣ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಮೋಹನ್ ಅವ್ರು ನೋಡಿ ಗೈಸ್, ಏನಂತ ಹೇಳಿದ್ರೆ ನಮ್ದು ಇನ್ನೊಂದು ಫ್ರೆಂಡ್ ಒಬ್ರು ಇದ್ರು, ಅವ್ರದ್ದು ಪ್ರೀ ವೆಡ್ಡಿಂಗ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಇವ್ನು ಯಾರೇ ಒಂದು ಕೋತಿ ನನ್ನ ಮಗ ಯಾರು ಗುರು ಇವರು ಕಪಲ್ ರೆಡಿ ಇದ್ದಾರೆ. ಬಾಗುರು RCB ಜೊತೆ ಶೂಟ್ ಇವತ್ತು. ಬ್ರೋ ಇವಾಗ ನಾನು ನಿಮ್ಗೆ ಒಂದು ಆಪ್ಷನ್ ಕೊಡ್ತೀನಿ. RCBನ ನಿಮ್ಮ ಮೇಡಮ್ ಮಗ ಬಾರೋ ಬಾರೋ ಏನೋ ನೀನು Thank you so much, man. By the way, I like this. I like you, my friend. That's what I like. Goodbye, Tony. Thank you, buddy. ಟ್ಯಾಟು ಹಾಕ್ಸೋದ್ರೆ ಮೆಹಂದಿ ಹಾಕ್ಸೋನು ಹುಡುಗ, ಟ್ಯಾಟು ಹಾಕ್ಸೋನೆ, ಅದಕ್ಕೆ ಕಾಂಪಿಟೇಷನ್. ಮೆಹಂದಿ ಹೋಗ್ಲಿ ನಾನು ಕೇಳೋದೊಂದೇ, ಅಟ್ಲೀಸ್ಟ್ ಪೆನ್ನಿಂದಾದ್ರೂ ಬರ್ಕೊಂಡಿರ್ಲಿ, ಏನಕ್ಕೆ ಮೆಹಂದಿ? ಯಾವ್ದೋ ಹುಡುಗಿ ಹಾಕಿರ್ತಾಳ ಬ್ರೋ, ಪಕ್ಕ ನಿನ್ನೆ ಯಾರು ಪಕ್ಕ ಅವ್ರ ಹೆಂಡತಿಗೆ ರೀಚ್ ಆಗ್ಬೇಕಿದು. ಈಗ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಆಫೀಸರ್ ಹಾಕಿದ್ದಾರೆ, ಕಿಶೋರ್ ಹೆಂಡತಿ ಎಲ್ಲೇ ಇದ್ರು. ಮೇಡಮ್ ಸ್ವಲ್ಪ ವಿಚಾರಿಸ್ಕೊಳ್ಳಿ, ಮನೆಗೆ ಬಂದ್ಮೇಲೆ ನಾವೇನ್ ಹೇಳಲ್ಲ, ದಯವಿಟ್ಟು ಬ್ಲಾಗ್ ಎಲ್ಲ ನೋಡಿದೆ ಅಂತ ಹೇಳ್ಬೇಡಿ. ಸುಮ್ಮನೆ ಕೂತಿರಲ್ಲ ಗೈಸ್ ಫೈನಲಿ ಎಲ್ಲ ಶೂಟ್ ಎಲ್ಲ ಮುಗೀತು, ಈವೆಂಟ್ ಎಲ್ಲ ಸಕ್ಕದಾಗಾಯ್ತು. ಇವಾಗ ಹೊರಡೋ ಟೈಮು. ಸೊ ನಾನು ಬಂದಿರೋದು ಇವತ್ತು ಯಾವ ಗಾಡೀಲಿ ಅಂತ ಹೇಳಿದ್ರೆ, ಜಾಗೌಡ Z900 ಅಲ್ಲಿ ಬಂದಿದ್ದೀನಿ. ಸೊ ಥ್ಯಾಂಕ್ಸ್ ಟು ಮೈ ಬ್ರದರ್. ನಾನು ಒಂದು ಮಾತು ಹೇಳಿದೆ, ನಾಳೆ ರೈಡ್ಸ್ ಇದೆ ಬನ್ನಿ ಹೋಗೋಣ ಎಲ್ಲ ಅವ್ರು ಒಟ್ಟಿಗೆ ಅಂತ. ಸೊ ನಾನು ಬರೋಕ್ಕಾಗಲ್ಲ, ನನಗೆ ಕೆಲಸ ಇದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಸ್ವಲ್ಪ ಯಾರೂ ಇರೋಲ್ಲ ರೆಸ್ಟೋರೆಂಟಲ್ಲಿ, ಹೋಗ್ಬಾ ನೀನೇ ಅಂತ ಹೇಳಿದ್ರು. ಸರಿ ಆಯಿತು ಅಂದೆ. ನಾನು ಗಾಡಿ ತೊಗೊಂಡು ಹೋಗು, ನೀನು ಹಂಗೆ ಯಾಕೆ ಹೋಗ್ತೀಯ ಅಂತ ಹೇಳ್ಬಿಟ್ಟು ಗಾಡಿ ಕೊಟ್ಟರು. ನಾನು ಫುಲ್ ಖುಷಿ. ಯಾವ ರೇಂಜ್ ಖುಷಿ ಅಂದರೆ, ಯಾಕಂದರೆ ಕೇಳ್ದೇನೆ ತೊಗೊಂಡೋಗು ಗಾಡಿ ಅಂತ ಲಕ್ಷಾಂತರ ರೂಪಾಯಿ ಗಾಡಿ ಕೊಟ್ಬಿಟ್ರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಆ ಥರದವ್ರು ಒಂದು 5-6 ಜನ ಇದ್ರೆ ಸಾಕು ನಮ್ಮ ಲೈಫಲ್ಲಿ. ನಂಬಿಕೆ ಇಟ್ಟು ವ್ಯವಹಾರ ಮಾಡೋರು ಆ್ಯಂಡ್ ನಂಬಿಕೆ ಇಟ್ಟು ಪ್ರೀತಿ ಕೊಡೋರು, ಅಷ್ಟೇ ಸಾಕು ಗೈಸ್. ಆ್ಯಂಡ್ ಇವತ್ತಂತೂ ಈ ಗಾಡೀಲಿ ಒಳ್ಳೆ ರೈಡ್ ಹೋಗಿ ಬಂದ್ವಿ, ನೆಕ್ಸ್ಟ್ ಲೆವೆಲು. ಈ ಗಾಡಿ ಸೌಂಡ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಏನಂತ ಹೇಳಿದ್ರೆ, ನಾವು Z900 ಬಂದಿದ್ನಲ್ಲ, ಈ ಗಾಡಿದು ಸೌಂಡ್ ಹೆಂಗಿದೆ ಗೊತ್ತಾ? ದೇವ್ರಾಡು ನೆಕ್ಸ್ಟ್ ಲೆವೆಲ್ ಸೌಂಡು. ಈ ಗಾಡಿಗಳೆಲ್ಲ ಕಾಲೇಜಲ್ಲಿ ಸಿಕ್ಬಿಟ್ಟಿದ್ರೆ ಎಷ್ಟು ಜನ ಈ ಹಿಂದೆ ಸೀಟಲ್ಲಿ ಕೂರಿಸ್ಕೊಂಡು ಓಡಾಡ್ಬಿಡ್ತಾ ಇದ್ವು. ಆದರೆ ಸಕ್ಕತ್ತಾಗಿದೆ ಈ ಸೌಂಡು, ನೀವೆಲ್ಲ ಕೇಳಲೇಬೇಕು. ಆ್ಯಕ್ಚುಲಿ ಇದರಲ್ಲಿ ಒಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟು, ಖಂಡಿತವಾಗ್ಲೂ. ಸೌಂಡ್ ಕೇಳಿಸ್ಕೊಳ್ಳಿ ಫಸ್ಟು. ಪೊಲೀಸ್ನವ್ರವ್ರೆ, ಅದಕ್ಕೋಸ್ಕರ ಸೌಂಡ್ ಮಾಡ್ತಾ ಇಲ್ಲ ಜಾಸ್ತಿ. ಥ್ಯಾಂಕ್ಸ್ ಟು ಮೈ ಬ್ರದರ್, ಲವ್ ಯು ಸೋ ಮಚ್ ಬ್ರದರ್, ಇದನ್ನು ಕೊಟ್ಟಿದ್ದಕ್ಕೆ. ಆ್ಯಂಡ್ ಬಾ ಹೋಗೋಣ, ಟೈಮ್ ಆಯಿತು. ಗೈಸ್ ಫೈನಲ್ ಆಗಿ P1NXಗೆ ಬಂದಿದ್ದೀನಿ. ಒಂದು ಕೂಪನ್ ಕೊಟ್ಟಿದ್ದಾರೆ, ಫುಡ್ ಕೂಪನ್ನು. ಸೊ ಆ್ಯಂಡ್ ಟ್ಯಾಗ್ ಹಾಕಿದ್ದಾರೆ ಈ ಥರ. ಬನ್ನಿ, ಅಯ್ಯೋ ಊಟ ಎಲ್ಲ ಮಸ್ತ್. ಫೈನಲಾಗಿ ಒಬ್ಬನೇ ಬಂದಿದ್ದೀನಿ ಗೈಸ್, ಒಬ್ಬನೇ. ಇಲ್ಲಿ ನನ್ನ ಫ್ರೆಂಡ್ಸು ಇದ್ದರು, ಅವ್ರಿಗೆ ನಾನು ಈ ಸ್ಟ್ಯಾಂಡಿಗೆ ಕಳಿಸಿದೆ. ನನಗೆ ಯಾವ ಸ್ಟ್ಯಾಂಡು ಟಿಕೆಟ್ ಸಿಗದೆ ಕೊನೆಗೆ ನಾನು ಬುಕ್ ಮಾಡಿದ್ದು ಬೇರೆಯವ್ರಿಗೆ ಕೊಟ್ಟು P1NX ಫೈನಲಿ ಬನ್ನಿ. ಸೀನ್ ಏನಂದರೆ, ನಮ್ಮ ಅಣ್ಣ ಬಂದ್ಬಿಟ್ಟು ಅವನೇ, ಅದೇ ಖುಷಿ. ನಮ್ಮ ಅಣ್ಣನ ಜೊತೆ 40 ಜನ ಬಂದಾರೆ ಇವಾಗ, ಅವ್ರ ಜೊತೆ ಸೇರ್ಕೋಬೇಕು ನಾನು ಇವಾಗ. ಬನ್ನಿ ಅದು ನಿಮ್ದು, ಅದು ಅವ್ರದ್ದು ಗೈಸ್. ನಮ್ಮ ಅಣ್ಣ ಯಾರ್ದು ಚೀಟ್ ಇಟ್ಕೊಂಡ್ಬಿಟ್ಟು ಅವನೇ. ಸಾಕು ಬಿಡ, ಟಿವಿ ತೋರಿಸಲ್ಲ, ಸಾಕು ಬಿಡ. ನೋ ಕಾಮೆಂಟ್ಸ್. P1NX ಅಲ್ಲಿ ಊಟ ಕೊಡ್ತಾರೆ. ಸೊ ನೋಡಿ, ಅನ್ಲಿಮಿಟೆಡ್ ಬಫೆ. ಇದು ಒಂದು ಸರಿಗೆ ಅಷ್ಟೇ ಕೊಡೋದು.
ನಮ್ಗೆ ಫುಡ್ ಕೂಪನ್ ಅಂತ ಕೊಟ್ಟಿರ್ತಾರೆ. ಸೊ ಫುಡ್ ಕೂಪನ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ ಫುಡ್ ಕೂಪನ್. ಸೊ ಈ ಫುಡ್ ಕೂಪನ್ನ ನಾವು ಅಲ್ಲಿ ತೋರಿಸಿದ್ರೆ ನಮಗೆ ಊಟ ಕೊಡ್ತಾರೆ. ಅದು ಒಂದೇ ಪ್ಲೇಟ್ ಕೊಡೋದು, ಆ ಪ್ಲೇಟ್ ಮೇಲೆ ಕೊಡೋಲ್ಲ. ಸೊ ಇವಾಗ ನಮ್ಮ ಅಣ್ಣ ಹಾಕ್ಸ್ಕೊಂಬಂದವನೇ, ಅದರಲ್ಲಿ ನಾನು ಬಾರಿಸ್ತಾ ಇದ್ದೀನಿ. ತಿನ್ಸಲ್ಲ ದನ ತಿಂದಂಗೆ ತಿಂತಾ ಇದೆಯಲ್ಲೋ ನೀನು ದನ ತಿಂದಂಗೆ ತಿಂತಾರ, ನಾನು ತಿಂತಾ ಇದ್ದೀನಿ ದನ ತಿಂದಂಗೆ. ಹಾಂ ಒದ್ದೆ ಆಗ್ಬಿಟ್ಟಿದ್ವಿ, ಒದ್ದೆ ಫುಲ್ಲು ಮಳೆಯಲ್ಲೆಲ್ಲ ನೆನ್ಕೊಂಡು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೈಕಾಗೋಯ್ತು. ಸೊ ನಮ್ಮ ಫ್ರೆಂಡ್ಸು ಇಲ್ಲೇ ಇದ್ದಾರೆ, ಮೇಯ್ತವ್ರೇನೋ. ಇಲ್ಲಿ ನೋಡಿ, ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಬಾಟ್ಲು. ಸೊ ಅಲ್ಲಿ ನೀರೇ ಇರಲಿಲ್ಲ, ನೀರೇ ಗತಿ ಇರಲ್ಲ. ಇಲ್ಲಾದರೆ ಬಾಟ್ಲ್ ಇರುತ್ತೆ, ಬಾಟ್ಲ್ ಎತ್ಕೊಂಡು ನೀರಲ್ಲೇ ನೀರು ಕುಡಿಬೋದು. ಸೊ ಇದು ಬ್ಯಾಡ್ಮಿಂಟನ್ ಕೋರ್ಟು. ಬ್ಯಾಡ್ಮಿಂಟನ್ ಕೋರ್ಟಲ್ಲಿ P1 ಆನೆಕ್ಸಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ ನೋಡಿ, ಬ್ಯಾಡ್ಮಿಂಟನ್ ಕೋರ್ಟು. ಅದಕ್ಕೆ ಕೆಳಗಡೆ ಬಟ್ಟೆ ಹಾಕ್ಬಿಟ್ಟು ಮಾಡಿದ್ದಾರೆ ಅಂಥದ್ದು. ಬಾ. ಸೊ ಈ ಮ್ಯಾಚು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ RCB ಬಾಯ್ಸ್ ಚೆನ್ನಾಗಿ ಹೊಡಿತವ್ರೆ. ಆದರೆ ಇನ್ನೊಂದೇನೆಂದರೆ ಮಳೆ ಬಂದುಬಿಡ್ತು. ಮಳೆ ಬಂದಿದ್ದ ಕಾರಣ ನಾವು ಇಲ್ಲಿ ಒಳಗಡೆ ಬಂದಿದ್ದೀವಿ. ಇಲ್ಲಿ ಬೇರೆ ಹೊಸ ಫ್ರೆಂಡ್ಸ್ ಆಗಿದ್ದಾರೆ ನೋಡಿ, ಯಾವುದೋ ಪ್ಲೇಟ್ ತೊಗೊಂಬಂದು ಕೊಡ್ತವ್ರೆ. ಏನು ರೀ ಇದು? ಮೈಸೂರು ಪಾಕ. ವಾವ್, ಮೈಸೂರೇ ಇಲ್ಲ ಅದರಲ್ಲಿ. ಇವಳು ಯಾರು ಅಂತಾನೆ ಗೊತ್ತಿಲ್ಲ ಗೈಸ್. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಅಲ್ಲೋಡೆ ನೀನೇ ತಗೊಳ್ಕೊಂಡೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ADM ಬಂದು ಯಾರೋ ಬೇಬ್ ಸಿಗ್ತಾರೆ ಅಂದರೆ ಇವ್ರು ಯಾರೋ ಇವಳು ಸಿಕ್ಬಿಟ್ಟವಳೆ. ನನ್ನ ಮಗನ ಹಾಂ, ನನಗೆ ಕೂಳೆ ಇಡ್ತಾವಳೆ ಅಷ್ಟೊತ್ತಿಂದ. ನೀವು ಅಮ್ಮನ ಹೆಸರೇ ಗೊತ್ತಿಲ್ಲ, ಸ್ವಾತಿ ಅಂತ ಹೇಳಿದ್ರಷ್ಟೇ. ಬರ್ರಿ ಇಲ್ಲಿ, ಹಾಂ ಬರ್ರಿ ಇಲ್ಲಿ. ಯಾರಂತಾನೆ ಗೊತ್ತಿಲ್ಲ ಗೈಸ್ ಹೇಳು. ಆದರೆ ಗುಡ್ ಪರ್ಸನ್, ನೈಸ್ ಟು ಮೀಟ್ ಯು. ಹಾಂ ಅಷ್ಟೇ, ಕಾಂಪ್ರ ಆಗ್ಬಿಟ್ವಿ. ನಾಟ್ ಔಟ್, ಪಕ್ಕಾ ನಾಟ್ ಔಟ್. ಇಷ್ಟೊತ್ತು ತಗೋತವ್ರೆ, ಏನೋ ಫಿಕ್ಸಿಂಗ್ ಮಾಡ್ಬಿಡ್ತಾರ. ನಾಟ್ ಔಟ್. ಹಾಂ ಹೋಗ್ಬಿಡ್ತೀಯ ಫೀಲ್ಡ್ ಒಳಗಡೆ. ಅಯ್ಯೋ ಹೆಂಗೂ ಔಟ್ ಕೊಟ್ರು. ಲೆಗ್ ಸೈಡ್ ಅಲ್ಲಿ ಆಡಿಸೋ ಅಂದ್ರೆ ಯಾಕೋ ಆಫ್ ಸೈಡ್ ಅಲ್ಲಿ ಆಡಿಸ್ತಾ ಇದೆಯಾ? CSK ಅವ್ರು ಮೋಸ ಮಾಡ್ತಾವ್ರು ನಮ್ಗೆ. ಏನ್ ಬೇಕು? ಜ್ಯೂಸ್ ಬೇಕಂತ. ಎಣ್ಣೆ ಬೇಕಾ? ನಾನು ಎಣ್ಣೆ ಕುಡಿತೀನಿ, ಯಾವತ್ತಾರ ಕುಡಿದಿಲ್ಲ, ನೀನು ನೋಡಿದ್ಯಾ? ಅಯ್ಯೋ ಹೊಸ ಕುಡಿತೀನಿ ನೀನು. ಅಗಲವಾದ ಎಸೆತ. ಮತ್ತೊಂದು ವೈಡ್. ಎಲ್ಲಿ ವೈಡ್? ಏನೋ ಮಾಡೋಕ್ಕಾಗಲ್ಲ, ಹುರ್ಕೊಂಡ್ಮೇಲೆ ಇವೆಲ್ಲ ಕಾಮನ್ ಅಲ್ಲ ಸರ್, ಏನಂತೀರಾ? ನೋಡಿ ಜಾತ್ರೆ, ಸ್ಟೇಡಿಯಂ ಜಾತ್ರೆ ಇದು, P1 ಆನೆಕ್ಸ್ದು. ಸೊ ಫಸ್ಟ್ ಹಾಫ್ ಆದಮೇಲೆ ಎಲ್ಲ ಹಿಂಗೆ ಜನ ಬರೋದು, ಕುರಿ ಮಂದಿ ನೋಡಿ ಗಾಯ್ಸ್. ಗಂಟೆಗೆ ಊಟ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಒಂದೇ ಒಂದು ಇಡ್ಲಿ ಹಾಕ್ಕೊಂಡು ಚಿಕನ್ ಹಾಕ್ಸ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ಬಾರಿಸ್ಬಿಟ್ಟು ಹೋಗ್ಬಿಡೋಣ, ಆಮೇಲೆ ಎನರ್ಜಿ ಇರಲಿ ಅಂತ. ಮಿಸ್ ಮತ್ ಕರೋ ಮೇರೆ ಕಾಡೆ ವಿನ್ ಹೋನೆ ಕೆ ಬಾದ್ ಮುझे ಮಿಲ್ನಾ. CSK ಗೆಲ್ತಾ ಇದ್ದಂತೆ. ನಮ್ದು ರಾಯಲ್ ಫ್ಯಾಮಿಲಿ. ನಿನ್ನ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಸೋಡಾ ನೀರು ಇಲ್ಲದೆ ಎಳ್ನೀರಾಗೆ ಮುಗಿಸ್ಬಿಡ್ತೀವಿ ಕತೆನ. ಒಬ್ಬನೇ ಲಿಟ್ರಲಿ ಒಬ್ಬನೇ ಫಸ್ಟ್ ಟೈಮ್ ಒಬ್ಬನೇ ಬಂದು ಇಲ್ಲಿ ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೊಂಡು ನಾವೇ ಇಲ್ಲಿ ಆಟ ಆಡಿ ಎಲ್ಲರಿಗೂ ಉರಿಸ್ತಾ ಇದ್ವಿ. ಇವತ್ತೇನಾದರೂ RCB ಗೆದ್ದುಬಿಟ್ರೆ
ಅಂಕಿತ್ ಏನಂತ್ಯ ತಾನೇ? You got to back your team, back your bowlers. Swapnil Singh one wicket korsana. When I say we won, you say we get. In comes a new bowler for Royal Challengers. Thank you. Thank you so much. ಕಳ್ಸೆ ದೇವರಾಣೆ ಫರ್ಗ್ಯೂಸನ್ ಎಲ್ಲಾರನ್ನೂ ಕರೆದು ಬಿಡ್ತೀನಿ ನಿಮ್ಮ ಫ್ಯಾಮಿಲಿ ಅವ್ರನ್ನ ಇನ್ನೊಂದು ಬಾಲ್ ಹಿಂಗೆ ಹಾಕ್ಬಿಟ್ರೆ ನೋಡಿ ನೋ ಬಾಲು 2ನೇ ಸರಿ ಇದು ಹಾಕ್ತಾ ಇರೋದು ಯಪ್ಪ ಹಾಕಪ್ಪ ಕರೆಕ್ಟಾಗಿ ದೇವರು ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಅದೇ ನಂಗೆ ಟೆನ್ಷನ್ ಆಯ್ತಾಯ್ತು ನಂಗೆ ಗೈಸ್. Wait, bro. अभी मजा आएगा ना भिड़ो. ಅಂಕಲ್ ಮಕ್ಕಳದ್ ನಾವ್ ಹೇಳೋದೊಂದೇ ಕಂಡನ್ ದೇವನ್ ಟೀ ಪುಡಿ ಮಕ್ಕಳ. बाय बाय टाटा गुड बाय गया.
ಗೈಸ್ ಎಲ್ಲ ಮುಗಿಸಿ ಮನೆಗೆ ಬಂದಾಯ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಕೂಡ ಆಯಿತು. ಬೆಂಗಳೂರು ವೆದರ್ ಅಂತೂ ಏನು ಮಸ್ತಾಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದೇ ಥರ ವೆದರ್ನೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ಆ್ಯಂಡ್ ಮೋರ್ ಓವರ್ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಆ್ಯಂಡ್ ವ್ಲಾಗಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ದ್ವೇಷ ಅನ್ನೋದೇನಿಲ್ಲ ನಮಗೆ ಯಾರ ಮೇಲೂ. ಇಟ್ ಈಸ್ ಅ ಸ್ಪೋರ್ಟ್. ಇದು ಒಂದು ಆಟ ಥರನೇ ನೋಡಬೇಕು. ಯಾಕಂದರೆ ಇದಾದಮೇಲೆ ನಮಗೆ ಬರ್ತಾ ಇರೋದು T20 ವರ್ಲ್ಡ್ ಕಪ್ಪು. ಅದರಲ್ಲಂತೂ ನೆಕ್ಸ್ಟ್ ಲೆವೆಲ್ ಫನ್ ಮಾಡಲೇಬೇಕು ನಾವು. ನನಗೆ ಒಂದು ಆಸೆ, ಬೇರೆ ದೇಶಕ್ಕೆ ಹೋಗಿ ಮ್ಯಾಚ್ ನೋಡಬೇಕು ನಮ್ಮ ಇಂಡಿಯಾ ಮ್ಯಾಚ್ನ ಅಂತ. ಆದಷ್ಟು ಟ್ರೈ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾವು CSK ಮೇಲೆ RCB ಗೆದ್ದರೆ ಯಾರೋ ನಮ್ಮ ಮೇಲೆ ಚಾಲೆಂಜ್ ಮಾಡಿದರು ಏನಂತ ತಲೆ ಬಡ್ಸ್ಕೊತೀನಿ ಅಂತ. ಸೊ ಅವ್ರನ್ನ ಹುಡ್ಕೊಂಡು 2 ಗಂಟೆ ನಿಂತ್ಕೊಂಡ್ವಿ. ಫೋನ್ ಮಾಡ್ತಾನೆ ಇದ್ವಿ. ನನ್ನ ಫೋನು ಸ್ವಿಚ್ ಆಫ್ ಆಗೋಯ್ತು. ಅದಕ್ಕೋಸ್ಕರ ನಾನೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾರ ಹತ್ರನೂ ಫೋನು ಇರಲಿಲ್ಲ. ಎಲ್ಲ ಸ್ಪ್ಲಿಟ್ ಆಗಿಬಿಟ್ಟಿದ್ವಿ. ನಾನು ಒಬ್ಬನೇ ಇದ್ದಿದ್ದು. ಆ್ಯಂಡ್ ಏನಂತ ಹೇಳಿದ್ರೆ ಫೋನು ರೆಸ್ಪಾನ್ಸೇ ಬಂದಿಲ್ಲ ಇವಾಗಿನವರೆಗೂ ರೆಸ್ಪಾನ್ಸ್ ಬಂದಿಲ್ಲ. ಆದರೆ ಕೌಂಟ್ರ್ ವೀಡಿಯೋ ಮಾತ್ರ ಬಂದಿದೆ. ಇರಲಿ, ತೊಂದರೆ ಇಲ್ಲ. ನಮಗೂ ಕೌಂಟ್ರ್ ಕೊಡೋಕ್ಕೆಲ್ಲ ಕೌಂಟ್ರ್ ಕೊಡಬೇಕು ಅನ್ನೋದೇನಿಲ್ಲ. ಎಲ್ಲಿ ಕಲ್ಲು ಹಾಕಿದ್ರೆ ನಮ್ಮ ಮೇಲೆ ಆರುತ್ತೆ ನನ್ನ ತಿಳ್ಕೊಂಡು ಇಲ್ಲಿಗೆ ಸುಮ್ಮನಾಗೋಣ. ಟೈಮ್ ಬರುತ್ತೆ, ನೆಕ್ಸ್ಟ್ ವ್ಲಾಗಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಖಂಡಿತವಾಗ್ಲೂ ಕೊಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ತಾಳ್ಮೆಯಿಂದ ಪೇಷನ್ಸಿಂದ ಕಾಯೋಣ. ಅವ್ರು ಕೊಟ್ಟಿರೋ ಮಾತು, ನಾನು ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಅವರೇ ರೆಡಿ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಅವರು ತಿರುಪ್ತಿಗೆ ಹೋಗಿ ಗುಂಡು ಹೊಡಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ, ಆಯಿತು, ಅಟ್ಲೀಸ್ಟ್ ನೀನು ಏನಾದರೂ ಮಾಡಪ್ಪ, ತಿರುಪ್ತಿಗಾದರೂ ಹೋಗಿ ಹೊಡಿಸು, ಇಲ್ಲ ನಮ್ಮ ಕೈಲಿ ಹೊಡಿಸಿಸ್ಕೊಳಂಗಿದ್ರೆ ನಾವು ರೆಡಿ, ನಾವು ಹೊಡಿಯೋಕ್ಕೆ. ಸೊ ಏನಾಗುತ್ತೆ ರೆಸ್ಪಾನ್ಸ್ ಮಾಡಲಿ, ಫೋನ್ ಅಟೆಂಡ್ ಮಾಡಲಿ, ಅದಾದಮೇಲೆ ಇದಕ್ಕೆ ಉತ್ತರ ಸಿಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವ್ಲಾಗ್ ಇಷ್ಟ ಆಯಿತು ಅಂದರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಾಮೆಂಟ್ ಹಾಕೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಏನು ಇಷ್ಟ ಆಯಿತು ಅಂತ. ಆ್ಯಂಡ್ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.